ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ನಯಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಡಿಸೆಂಬರ್ 31 ಇಯರ್ ಎಂಡ್ ದಿವಸದ್ದು ವ್ಲಾಗ್ ಆಗಿತ್ತು. ನಾನು ನಮ್ಮ ಅಮ್ಮನ ಮನೇಲಿದ್ದೀನಿ, ಮಕ್ಕಳು ಕೂಡ ನನ್ನ ಜೊತೆನೇ ಇದ್ದಾರೆ. ಚಂದು ಮಾತ್ರ ಅತ್ತೆ ಮನೇಲೇ ಉಳ್ಕೊಂಡ್ಬಿಟ್ರು. ಸೊ ನಾನು ನೀತು ಅಪ್ಪ ಅಮ್ಮ ಎಲ್ಲ ಸೇರಿಕೊಂಡು ಇಲ್ಲಿ ಇಯರ್ ಎಂಡ್ನ ಮಾಡ್ತಾಯಿದ್ದೀವಿ. ಅಮ್ಮ ಗಿಡ ಎಲ್ಲ ಬೆಳೆಸಿದ್ರು, ತುಂಬಾ ಚೆನ್ನಾಗಿ ಎಲ್ಲನೂ ಹೂವೆಲ್ಲ ಬಿಟ್ಟಿತ್ತು. ಅದರಲ್ಲೂ ನನ್ನ ಫೇವ್ರೇಟ್ ಅಂದರೆ ಸೇವಂತಿಗೆ. ಗಿಡಗಳೆಲ್ಲ ಇನ್ನೂ ಇತ್ತು, ಅದೆಲ್ಲ ಹಾಳಾಗಿಬಿಟ್ಟಿದೆ. ಇರೋದ್ರಲ್ಲಿ ತುಂಬ ಚೆನ್ನಾಗಿ ಬೆಳೆದಿತ್ತು. ಇವತ್ತು ಮಾಡೋ ಸ್ಪೆಷಲ್ ಎಲ್ಲನೂ ನಾನು ಮತ್ತು ನೀತುನೇ ವಹಿಸ್ಕೊಬಿಟ್ಟಿದ್ವಿ. ಪ್ರತಿಯೊಂದು ಅಡುಗೆನೂ ನಾವೇ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಥರದ್ದು ಸ್ಪೆಷಲ್ ಮಾಡಬೇಕು ಅಂತ ನಾನು ಅವಳು ಮುಂಚೆನೇ ರೆಡಿ ಮಾಡಿ, ಹೀಗೆ ಇರಬೇಕು ಅಂತ ನಾವೇ ಒಂದು ಮೆನ್ಯೂನ ತಯಾರಿಸಿ ಅದೇ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮನೆ ಹತ್ರ ಇರೋ ಮಣ್ಣು ಅಷ್ಟು ಚೆನ್ನಾಗಿಲ್ಲ, ಅಲ್ಲಿ ತುಂಬ ಕಲ್ಲೇ ಮಿಕ್ಸ್ ಇದೆ. ಆ ಗಿಡಗಳೇನಾದರೂ ಬೆಳೆದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಆದರೂ ಕೂಡ ಅಮ್ಮ ಯಾವುದಾದ್ರೂ ತರಕಾರಿಗಳಿದ್ದರೆ ಅದನ್ನೆಲ್ಲ ಬೆಳ್ಕೋತಾರೆ. ಒಂದು ಲೆವೆಲ್ಗೆ ಬರುತ್ತೆ ಮಾತ್ರ. ಅಷ್ಟು ಮಣ್ಣು ಚೆನ್ನಾಗಿಲ್ಲ ಅಂದ್ರೂ ಅಮ್ಮ ಪಟ್ಟಿರೋ ಶ್ರಮಕ್ಕಂತೂ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಎಲ್ಲ ಥರದ್ದು ತರಕಾರಿನೂ ಬೆಳೀತಾರೆ. ಅಲ್ಲಿಂದನೇ ನಮಗೂ ಬ್ಯಾಂಗ್ಳೂರಿಗೆಲ್ಲ ಸ್ವಲ್ಪ ಕೊಡ್ತಾರೆ. ಬೀನ್ಸ್ ಎಲ್ಲನೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ, ಊರಲ್ಲೇ ಬೆಳೆದಿರೋದಲ್ವಾ. ನಮ್ಮ ಅಜ್ಜಿ ಬೆಳೆದ್ರೂ ಕೂಡ ಹಾಗೇ ಇರ್ತಾಯಿತ್ತು. ಅವರು ಯಾವುದೇ ಗಿಡ, ಹೂವಿನ ಗಿಡ ಆಗಲಿ ಯಾವುದೇ ಗಿಡ ಆಗಲಿ ಅದು ತುಂಬಾ ಚೆನ್ನಾಗಿ ಬೆಳೀತಾ ಇತ್ತು. ಅದು ಏನಂತ ಗೊತ್ತಿಲ್ಲ, ಒಬ್ಬೊಬ್ಬರು ಕೈಗುಣನೇ ಹಾಗೆ. ಅವ್ರು ಏನೇ ಬೆಳೆದ್ರೂ ಕೂಡ ಅದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಪಾನಿಪುರಿ ಎಲ್ಲ ತಿಂದ್ಕೊಂಡು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡಿದ್ವಿ. ನಾವು ಮಟನ್, ಚಿಕನ್ ಹಾಗೆ ಫಿಶ್ ಎಲ್ಲನೂ ತೊಗೊಂಡು ಬಂದಿದ್ವಿ. ಎಲ್ಲ ಥರದ್ದು ಸ್ವಲ್ಪ ಸ್ವಲ್ಪ ವೆರೈಟಿ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ನೀಟಾಗಿ ತೊಳ್ಕೊತಾ ಇದ್ದೀವಿ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು, ಯಾಕೆಂದರೆ ಏನಾದರೂ ಜರ್ಮ್ಸ್ ಇದ್ದರೆ ಅಥವಾ ಏನಾದರೂ ಹೊಲಸು ಥರ ಸ್ಮೆಲ್ ಇದ್ದರೆ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನೀಟಾಗಿ ತೊಳ್ಕೊಂಡ್ವಿ. ನಾವಿವತ್ತು ಫಿಶ್ ಸಾಂಬಾರು ಮತ್ತು ಫ್ರೈ, ಹಾಗೆಯೇ ಚಿಕನಿಂದ ಬಿರಿಯಾನಿ ಮತ್ತು ಕಬಾಬ್ ಮತ್ತು ಮಟನ್ ತರಿಸಿದ್ವಿ. ಅದರಿಂದ ಮಟನ್ ಚಾಪ್ಸ್ನ ಮಾಡಿದ್ವಿ. ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆ ಅಮ್ಮ ಕಡುಬು ಮಾಡಿದ್ರು. ಚಂದನ ತುಂಬಾ ಮಿಸ್ ಮಾಡ್ಕೊಂಡ್ವಿ, ಯಾಕೆಂದರೆ ಅವರು ಇರಬೇಕಾಗಿತ್ತು ಅಂತ ತುಂಬ ಅನ್ನಿಸ್ತಾ ಇತ್ತು. ಆದರೆ ಊರಲ್ಲಿ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅವ್ರು ಅಲ್ಲೇ ಉಳ್ಕೊಂಡ್ರು. ನಾನು ಕೊನೆಗೂ ಕರೆದೆ, ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು. ಅವರು ನೆಕ್ಸ್ಟ್ ಡೇ ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವರು ಅಲ್ಲೇ ಮಾಡಲೇಬೇಕು ಅದನ್ನು ಈ ಸಲ ಬಂದಾಗ ಅಂತ ಹೇಳ್ಬಿಟ್ಟು ನಾವು 1 ವೀಕ್ ರಜೆ ಹಾಕ್ಕೊಂಡು ಬಂದಿದ್ವಿ. ಹಾಗಾಗಿ ಅವ್ರು ಅದನ್ನು ಮಾಡ್ದಲೇ ಬರೋಕ್ಕಾಗಲಿಲ್ಲ. ಸೊ ಅವ್ರು ಅಲ್ಲೇ ಉಳ್ಕೊಂಬಿಟ್ರು. ನಾನು ಫಸ್ಟು ಮಟನ್ ಚಾಪ್ಸ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಅದಕ್ಕೆ 2 ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆಯೇ 2 ಟೊಮೆಟೊ, ಹಾಗೆ 1 ಹಿಡಿ ಆಗೋಷ್ಟು ಸಾಂಬಾರು ಸೊಪ್ಪು, ಹಾಗೆ ಪುದೀನ ಸೊಪ್ಪು ಮತ್ತು ಒಂದು 7-8 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವನ್ನೆಲ್ಲನೂ ನಾನು ಬಾಣಲಿಗೆ ಹಾಕಿ ಚೆನ್ನಾಗಿ ಹುರ್ಕೋತೀನಿ. ಫಸ್ಟು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ, ಮೆಣಸಿನ್ಕಾಯಿ, ಹಾಗೆ ಟೊಮೆಟೊ, ಹಾಗೆ ಪುದೀನ, ಸಾಂಬಾರು ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಅದು ತಣ್ಣಗಾಗೋಕ್ಕೆ ಪಕ್ಕದಲ್ಲಿ ತೆಗೆದಿಟ್ಕೊಳ್ಳಿ.
ನೆಕ್ಸ್ಟ್ ಈ ಕಡೆ ಫಿಶ್ ಫ್ರೈಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಗೊತ್ತು ಅದು ಚಿಕನ್ನು. ಹೌದಾ ಕಂದ? ನಿನ್ಗೆ ಏನು ಫೇವ್ರೆಟ್ ಮಗನೇ? ಚಿಕನ್. ಕಬಾಬ್? ನೋ. ದೆನ್ ಬಿರಿಯಾನಿ? ನೋ. ದೆನ್ ತಲಾಲಿ ಕುಡ್ಕೊ. ಟೆಲ್ ಮಿ ವಾಟ್ ಯು ವಾಂಟ್. ಚಿಕನ್. ಫಿಶ್. ಫಿಶ್ ಕಬಾಬ್ ಆರ್ ಸಾಂಬಾರ್? ಫಿಶ್. ಆಟ ಆಡಿ ಸುಸ್ತಾಯ್ತಾ ಚಿನ್ನು? ಮತ್ತೆ ಎಲ್ಲಿ ನಿನ್ನ ಫ್ರೆಂಡ್ಸ್? ಎಲ್ಲಾದ್ರು ಫ್ರೆಂಡ್ಸು? ಮನೆಗೆ ಕಾಲು ಕೊಡ್ಕೊಬರ್ತೀನಿ. ಅದಕ್ಕೆ ನೀವು ಬಂದ್ರಿ? ಏನು ಬರ್ತಿರ್ಲಿಲ್ಲ? ಬಟ್ಟೆ ಎಲ್ಲ ಏನು ಚಿನ್ನು ಇದು ಇಷ್ಟು ಗಲೀಜು ಮಾಡ್ಕೊಂಡಿದ್ದೀರಲ್ಲ, ವೈಟ್ ಶರ್ಟ್ ಎಲ್ಲ. ಹ್ಯಾಂಡ್ಸ್ ತೋರಿಸಿ ನೋಡೋಣ, ಏನು ಮಾಡಿದ್ದೀರಾ? ಫಿಶ್ ಎಲ್ಲನೂ ಚೆನ್ನಾಗಿ ಕಲಸಾದ್ಮೇಲೆ ಅದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ. ಯಾಕೆಂದರೆ ಸ್ವಲ್ಪ ಮ್ಯಾರಿನೇಟ್ ಆಗಕ್ಕೆ ಹಾಗೆ ಇಡೋಣ ಅಂತ ಹೇಳಿ. ಹಾಗೆಯೇ ನೆಕ್ಸ್ಟ್ ನಮ್ಮ ಮಲ್ನಾಡ್ ಸ್ಟೈಲ್ ಆಗಿರುವಂತಹ ಒಂದು ಸೂಪರ್ ಟೇಸ್ಟಿಯಾದ ಫಿಶ್ ಸಾಂಬಾರು. ತುಂಬಾ ಈಸಿ. ಫಿಶ್ ಎಲ್ಲನೂ ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಗೆ ಇಟ್ಕೊಂಡ್ಮೇಲೆ ಅದಕ್ಕೆ ಉಪ್ಪು, ಅರಿಶಿನ ಪುಡಿ ಹಾಗೆಯೇ ಆನಿಯನ್ನ ಮೇಲೆ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಂಡು 1 ಸ್ಪೂನು ಸಾಂಬಾರು ಪುಡಿನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಜೀರಿಗೆ ಪುಡಿ ಹಾಗೆಯೇ ಮೆಂತ್ಯ ಪುಡಿ ಇದ್ರೂ ಆಗುತ್ತೆ, ಅದು ಕೂಡ ಸ್ವಲ್ಪ ಟೇಸ್ಟ್ ಆಗುತ್ತೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲ ವಾಟರ್ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕುದಿಯೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು, ಇದು ಹುಳಿ ಅಂತೂ ಇರಲೇಬೇಕಲ್ವಾ, ಇದು ನಮ್ಮ ಕಡೆದು ಸ್ಪೆಷಲ್ಲು. ಅಂದರೆ ಮಂಥುಳಿ ಅಂತ ನಾವು ಹೇಳ್ತೀವಿ, ಕೆಲವು ಕಡೆ ಕಾಚಂಪುಳಿ ಅಂತ ಹೇಳ್ತಾರೆ. ಕೇರಳ ಸೈಡೆಲ್ಲ ಇದು ತುಂಬಾ ಉಪಯೋಗಿಸ್ತಾರಂತೆ. ಈ ಕಡೆಯಿಂದ ಹುಳಿ ಎಲ್ಲ ಆ ಕಡೆಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಆ ಕಡೆ ಎಲ್ಲ ಫಿಶ್ ಸಾಂಬಾರೆಲ್ಲ ಜಾಸ್ತಿ ತಿಂತಾರಲ್ವ, ಅವರು ಹುಳಿನ ಇದನ್ನೇ ಯೂಸ್ ಮಾಡೋದಂತೆ. ನೆಕ್ಸ್ಟು ಇದನ್ನು ಕುದಿಯೋಕೆ ಇಡಬೇಕು. ಅದು ಚೆನ್ನಾಗಿ ಕುದಿಯುವಾಗ ಆಯಿಲಲ್ಲಿ ಸಾಸಿವೆನ ಹಾಕಿ ಒಗ್ಗರಣೆ ಮಾಡಿ ಹಾಕಿದರೆ ತುಂಬಾ ಟೇಸ್ಟಿಯಾದ ಫಿಶ್ ಸಾಂಬಾರು ರೆಡಿ ಆಗುತ್ತೆ. ಸ್ವಲ್ಪ ಕರಿಬೇವು ಕೂಡ ನಾವು ಹಾಕೋಬೋದು. ಇದೆಲ್ಲ ಸೇರಿದರೆ ಒಂದು ಮಲ್ನಾಡ್ ಸ್ಪೆಷಲ್ ಫಿಶ್ ಸಾಂಬಾರು ರೆಡಿ ಆಗುತ್ತೆ. ಈಗ ಫಿಶ್ ಸಾಂಬಾರು ಆದ ತಕ್ಷಣ ನನ್ನ ಮಟನ್ ಚಾಪ್ಸ್ ಇದೆಯಲ್ವಾ, ನಾನು ಹುರಿದು ಇಟ್ಕೊಂಡಿರೋದೆಲ್ಲ ತಣ್ಣಗಾಗಿದೆ. ಇವಾಗ ನಾನು ಅದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. ಹಾಗಾಗಿ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಕಾಯಿ ತುರಿ ಹಾಗೆಯೇ ಮಸಾಲ ಐಟಮ್ಸ್ ಅಂದರೆ 1 ಸ್ಪೂನು ಮೆಣಸು, 1-2-3 ಚಕ್ಕೆ, 1-7-8 ಲವಂಗ, ಹಾಗೆಯೇ 1-2 ಏಲಕ್ಕಿ, ಜೊತೆಗೆ ನಾನು ಮುಂಚೆನೇ ಹುರಿದು ತಣ್ಣಗಾಕಿಟ್ಟಿರುವಂತಹ ಮಿಕ್ಸ್ಚರ್ನ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ತೊಳೆದಿರುವಂತಹ ಮಟನ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಹಾಗೆಯೇ 1-2-3 ನಿಮಿಷ ಅದನ್ನು ಚೆನ್ನಾಗಿ ಹುರಿಬೇಕು. ಅಂದರೆ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಹಿಂಗಬೇಕು ನೋಡಿ, ಈ ಥರ ಬರಬೇಕು. ನೆಕ್ಸ್ಟು ಇದ್ರ ಮೇಲೆ ಸ್ವಲ್ಪ ಆನಿಯನ್ ಹಾಗೆಯೇ ಪುದೀನ ಸೊಪ್ಪನ್ನ ಹಾಕಬೇಕು, ಯಾಕೆಂದರೆ ಪುದೀನ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಾಗೆಯೇ 1-2-3 ನಿಮಿಷ ಹೀಗೆ ಸೌಟಲ್ಲಿ ಕೈ ಆಡಿಸ್ತಾ ಇರಬೇಕು. ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು, ಹಾಗೆಯೇ ಇವಾಗ ಒಂದು ಸೀಸನಲ್ಲಿ ಸಿಗುವಂತಹ ಅವರೆಕಾಳನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ. ಇಲ್ಲಿ ನಾನು ಚಿಲ್ಲಿ ಪೌಡರ್ನ ಹಾಕಿದ್ದೀನಿ, ಅದ್ರ ಬದಲು ನೀವು 1 ಸ್ಪೂನ್ ಪೆಪ್ಪರ್ ಪೌಡರ್ನ ಕೂಡ ಹಾಕ್ಬೋದು. ನೆಕ್ಸ್ಟ್ 1 ಸ್ಪೂನು ಕೊರಿಯಂಡರ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಈಗ ಮಾಂಸ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡ್ಮೇಲೆ ನಾನು ರುಬ್ಬಿಟ್ಕೊಂಡಿರೋಂತಹ ಮಸಾಲನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ, ನಾನು ಬ್ಯಾಂಗ್ಳೂರಲ್ಲಾದರೆ 3 ವಿಷಲ್ಸ್ ಹಾಕ್ಸ್ತೀನಿ, ಅಷ್ಟಕ್ಕೆ ಬೆಂದೋಗ್ಬಿಡುತ್ತೆ. ಆದರೆ ಊರಲ್ಲಿ ಅಮ್ಮ ಅಂದರು, ಅಯ್ಯೋ 3 ವಿಷಲೆಲ್ಲ ಆಗಲ್ಲ, ಏನಿದ್ರು ಮಿನಿಮಮ್ ಅಂದರೆ ಒಂದು 8 ಆದರೂ ಆಗಬೇಕು ಅಂತ. ಸರಿ ಅಂದ್ಬಿಟ್ಟು 8 ವಿಷಲ್ ಹಾಕ್ಸಿದ್ರೆ ಅದು ನೋಡಿದ್ರೆ ಬೆಂದೇ ಇರಲಿಲ್ಲ. ಮತ್ತೆ ಕ್ಲೋಸ್ ಮಾಡಿ ಮತ್ತೆ ಒಂದು 2 ವಿಷಲ್ಸ್ ಹಾಕ್ಸಿದ್ಮೇಲೆ ಚೆನ್ನಾಗಿ ಬೆಂದಿತ್ತು. ಅದೇನಂತ ಗೊತ್ತಿಲ್ಲ ಡಿಫ್ರೆನ್ಸು. ಮಟನ್ ಸಾರ್ದು ಮುಗಿದ್ಮೇಲೆ ಇವಾಗ ಕಬಾಬ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ನಾವೀಗ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಒಂದು ಪಾತ್ರೆಗೆ ಆಯಿಲ್ನ ಹಾಕಿ, ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸ್ಲೈಸ್ ಮಾಡಿರೋ ಒಂದು ಆನಿಯನ್ನ ಹಾಕ್ತಾ ಇದ್ದೀವಿ. ಅದರ ಜೊತೆಗೆ ಸ್ವಲ್ಪ ಕಸೂರಿ ಮೇಥಿನ ನಾವು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟು ಮಸಾಲ ಐಟಮ್ಸ್ ಅಂದರೆ ಚಕ್ಕೆ, ಲವಂಗ, ಮೆಣಸು, ಹಾಗೆಯೇ ಪಲಾವ್ ಎಲೆ ಎಲ್ಲ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಗ್ರೀನ್ ಚಿಲ್ಲೀಸು, ನಾವೆಲ್ಲಿ ಪಲಾವ್ ಎಲೆನ ಯಾವ್ದನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಅಂದರೆ ಊರ ಕಡೆ ಸಿಗೋವಂಥದ್ದು. ಇದು ತುಂಬ ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ. ನೆಕ್ಸ್ಟ್ ನಾವು ಇಲ್ಲಿ 1/2 kg ಚಿಕನ್ನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಅದನ್ನು ಚೆನ್ನಾಗಿ ಸೌಟ್ ಮಾಡ್ಕೋಬೇಕು. ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳೋ ಥರ ಒಂದು 5 ಮಿನಿಟ್ಸ್ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೆಯೇ ನೆಕ್ಸ್ಟ್ ಇದಕ್ಕೆ 1 ಹಿಡಿ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಾವು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದು ಫ್ಲೇವರ್ನ ಜಾಸ್ತಿ ಮಾಡುತ್ತೆ. ಹಾಗೆಯೇ 1 ಹಿಡಿ ಸಾಂಬಾರು ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ, ಅಂದರೆ ಕೊತ್ತಂಬರಿ ಸೊಪ್ಪು. ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವೀಗ 1/2 kg ಚಿಕನ್ಗೆ 2 ಗ್ಲಾಸಷ್ಟು ರೈಸ್ನ ತೊಗೊಂಡಿದ್ದೀವಿ. ನೆಕ್ಸ್ಟ್ ಅದಕ್ಕೆ ವಾಟರು 2 ಗ್ಲಾಸಿಗೆ 4.25 ತೊಗೊಂಡಿದ್ದೀವಿ. ಸ್ವಲ್ಪ ಚೆನ್ನಾಗಿ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಈ ಅಕ್ಕಿ ಹಾಕಿದ್ಮೇಲೆ ಡೈರೆಕ್ಟ್ ನೀರು ಹಾಕ್ತಾಯಿಲ್ಲ. ಒಂದು ಸ್ವಲ್ಪ ಹೊತ್ತು ಹಾಗೆ ರೋಸ್ಟ್ ಮಾಡಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇವೆರಡನ್ನು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಈ ಗ್ಲಾಸಲ್ಲಿ ನಾವು ಅಕ್ಕಿ ತೊಗೊಂಡಿರೋದು 2 ಗ್ಲಾಸಸ್ ಆಫ್ ರೈಸ್ಗೆ ನಾವು ಇಲ್ಲಿ 4.5 ಗ್ಲಾಸಸ್ ವಾಟರ್ನ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಲಿಡ್ನ ಕವರ್ ಮಾಡ್ಬೋದು. ನೆಕ್ಸ್ಟ್ ಅದನ್ನ ದಮ್ಮಾಗಿ ಬೇಯಿಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಊಟ ಎಲ್ಲ ರೆಡಿ ಮಾಡಿದ್ದನ್ನು ನಾನು ತೋರ್ಸೋಕ್ಕಾಗಲಿಲ್ಲ, ಯಾಕೆಂದರೆ ಮಕ್ಕಳೆಲ್ಲ ಮಲಗಕ್ಕೆ ನೋಡ್ತಾಯಿದ್ರು. ಹಾಗಾಗಿ ಫಸ್ಟು ಕೇಕ್ ಕಟ್ಟಿಂಗ್ ಮಾಡ್ಕೊಳ್ಳೋಣ, ಆಮೇಲೆ ನಾವು ಊಟ ಮಾಡಬಹುದು ಅಂತ ಅಂದ್ಕೊಂಡು ಫಸ್ಟು ಕೇಕ್ ಕಟ್ ಮಾಡಿದ್ವಿ. ಮಕ್ಕಳಿಗೆ ಕಬಾಬೆಲ್ಲ ಮಾಡಿಕೊಟ್ರೆ ಮಕ್ಕಳು ತಿಂದ್ಬಿಟ್ಟು ಮಲ್ಕೋತಾರೆ ಅಂತ ಹೇಳಿ. ಸೊ ನಮ್ಮದು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಯಿತು. ಮಕ್ಕಳಂತೂ ಕೇಕ್ ಕಟ್ಟಿಂಗಿಂತ ಮುಂಚೆ ಅಲ್ಲಿರೋ ಚಾಕ್ಲೇಟ್ಸ್ನೆಲ್ಲ ಎಳಿತಾ ಇದ್ದರು. ಅದು ಹ್ಯಾಪಿ ಬರ್ತ್ಡೇ